ಗೈಸ್ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಹೆಡ್ ಶಾಟ್ ಹೊಡೆಯೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಈಗ ಟ್ರೈನಿಂಗ್ ಗ್ರೌಂಡ್ಗೆ ಹೋಗಿ ತೋರಿಸ್ತೀನಿ ನಿಮಗೆ ಹೆಂಗೆ ಹೆಡ್ ಶಾಟ್ ಹೊಡಿಬೇಕು ಅಂತ. ಇವಾಗ ಇಲ್ಲಿ ನೋಡ್ಬೋದು ನೀವು ಎಲ್ಲ ರೆಡ್ ನಂಬರ್ಸ್ ಹೆಡ್ ಶಾಟ್ ಹೊಡಿತೀನಿ. ನೋಡಿದ್ರಲ್ಲ, ಇದು ಹೊಡೆಯೋದೇನು ಈಸಿ ಇಲ್ಲ. ಕರ್ಸರ್ನ ಹೆಡ್ ಶಾಟ್ ಹೊಡೆಯೋ ಫೈರ್ ಬಟನನ್ನು ತುಂಬ ಎಷ್ಟಾಗುತ್ತೆ ಅಷ್ಟು ಕೆಳಗಡೆ ಇಟ್ಕೋಬೇಕು. ಮತ್ತು ಸ್ವೈಪ್ನ ನೀವು ರೈಟಿಂದ ಮೇಲೆ ತೊಗೊಂಡೋಗ್ಬೇಕು. ಇವಾಗ ಇಲ್ಲಿ ನೋಡಿದ್ರಲ್ಲ, ರೈಟಿಂದ ಮೇಲೆ ತೊಗೊಂಡೋದಾಗ ಮಾತ್ರ ಹೆಡ್ ಶಾಟ್ ಹೊಡೆಯೋಕ್ಕಾಗೋದು. ಇವಾಗ ಬನ್ನಿ ಗೇಮ್ ಪ್ಲೇಯಲ್ಲೇ ತೋರಿಸ್ತೀನಿ. ಇವಾಗ ನಾವು ಟ್ರೈನಿಂಗ್ ಗ್ರೌಂಡಿಗೆ ಬಂದಿದ್ದೀವಿ. ಇಲ್ಲಿ ನೀವೇ ನೋಡ್ಬೋದು. ಹಂಗೆ ನಿಮ್ಮ ಮೂಮೆಂಟ್ಸ್ ಚೆನ್ನಾಗಿರಬೇಕು. ನೋಡೋದ್ರಲ್ಲ ಹೆಡ್ ಶಾಟ್ ನೀವು ರೈಟಿಂದ ಸ್ವೈಪ್ ಮಾಡಬೇಕು, ಡ್ರ್ಯಾಗ್ ಮಾಡಬೇಕು. ಹೆಡ್ ಶಾಟಲ್ಲಿ ಎರಡು ರೀತಿ ಇರುತ್ತೆ, ಡ್ರ್ಯಾಗ್ ಶಾಟ್ ಮತ್ತು ಒನ್ ಟ್ಯಾಪ್ ಹೆಡ್ ಶಾಟ್. ನಾನು ನಿಮಗೆ ಹೇಳ್ಕೊಡ್ತಿರೋದು ಡ್ರ್ಯಾಗ್ ಶಾಟ್. ಇಲ್ಲಿ ನೋಡಲೇಬೋದು, ಕನೆಕ್ಟ್ ಆದಾಗ ನೀವು ಸ್ಟಾಪ್ ಮಾಡಬೇಕು. ಮತ್ತೆ ಇನ್ನೂ ಎಳೆಯೋಕೆ ಹೋದರೆ ಕರ್ಸರ್ ರಿವಾಯ್ಲ್ ಆಗುತ್ತೆ. ನೋಡ್ಬೋದು ಇಲ್ಲಿ ಇನ್ನೊಂದು ಹೆಡ್ ಶಾಟ್ ಅಂದಾಗೆ ನಿಮ್ಗೆಲ್ಲ ಕಿಲ್ಲು ಹೆಡ್ ಶಾಟೇ ಆಗಬೇಕು ಅಂತ ಏನಿಲ್ಲ, ಬಾಡಿ ಶಾಟ್ ಕೂಡ ಆಗುತ್ತೆ. ಇಲ್ಲಿ ನೋಡ್ಬೋದು ಫಸ್ಟ್ 2 ಬುಲೆಟ್ ಹೆಡ್ಡಿಗೆ ಬೀಳ್ತು, ಆಮೇಲೆ ಬಾಡಿಗೆ ಬೀಳ್ತು. ಅಂದರೆ ಇಲ್ಲಿ ನೋಡ್ಬೋದು ನೀವು. ಆದರೆ ಇಲ್ಲಿ ನೋಡ್ಬೋದು ಎಲ್ಲ ಎಷ್ಟೊಂದು ಹೆಡ್ಡಿಗೂ ಬೀಳ್ತಿದೆ, ಆದರೆ ಲಾಸ್ಟಲ್ಲಿ ಬಾಡಿ ಶಾಟ್ ಬೀಳ್ತಿದೆ. ಅದೇ ನಿಮಗೆ ಪ್ರಾಕ್ಟೀಸ್ ಬೇಕಷ್ಟೇ. ನೀವೆಂದಾಗ ಇಲ್ಲೇ ನೋಡ್ತಾ ಇರ್ಬೋದು. ನಿಮ್ಮ ಮೂಮೆಂಟ್ಸ್ ಚೆನ್ನಾಗಿದ್ರೆ ಎನಿಮಿಗೆ ನಿಮ್ಮದು ಇದು ಸಿಗಲ್ಲ. ಬನ್ನಿ ಇವಾಗ ನೋಡ್ತೀನಿ. ಇವಾಗ ನೋಡಿ ಎಲ್ಲ ಬುಲೆಟು ರೆಡ್ಡೇ ರೆಡ್ಡಾಗೇ ಬಂತು. ಇಷ್ಟೇ ಗೈಸ್, ಸರಿ ಬಾಯ್.